ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಮಾಡುವುದಕ್ಕೆ ಕೇರಳದ ಸರ್ಕಾರ ಈಗ ಮುಂದಾಗಿರೋದು. ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಲಯಾಳಂ ಕಡ್ಡಾಯಕ್ಕೆ ಕೇರಳ ಸರ್ಕಾರ ಮುಂದಾಗಿರೋದಕ್ಕೆ ಈಗ ರಾಜ್ಯದಲ್ಲಿ ವ್ಯಾಪಕವಾದಂತಹ ಟೀಕೆ ವ್ಯಕ್ತ ಆಗ್ತಾ ಇದೆ. ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಮಾಡುವುದಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಈಗ ಮುಂದಾಗಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾಗಿ ಕಾಸರಗೋಡು ಆ ಭಾಗಗಳಲ್ಲಿ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗಗಳಲ್ಲಿ ಇರುವಂತಹ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ. ಅಲ್ಲಿ ನಿರಂತರವಾಗಿ ಆ ಸರ್ಕಾರ ಪದೇ ಪದೇ ಮಾಡ್ತಾ ಬಂದಿರೋದು ಏನು ಹೇಳಿದ್ರೆ, ಹೆಚ್ಚುವರಿ ಶಿಕ್ಷಕರನ್ನು ಮಲಯಾಳಂ ಭಾಷೆ ಇರುವವರನ್ನೇ ಹಾಕೋದು, ಮತ್ತು ಎಲ್ಲ ಭಾಷೆಗಳಲ್ಲೂ ಕೂಡ ಎಲ್ಲ ವಿಷಯಗಳನ್ನು ಕೂಡ ಮಲಯಾಳಂ ಭಾಷೆಯಲ್ಲೇ ಟೀಚ್ ಮಾಡುವಂತಹ ಶಿಕ್ಷಕರನ್ನು ಹಾಕುವುದನ್ನು ಕೂಡ ನಾವು ಪ್ರತಿ ಬಾರಿ ಗಮನಿಸ್ತಾ ಇದ್ದೀವಿ. ಸಂಬಂಧಪಟ್ಟ ಹಾಗೆ ಈ ಬಾರಿ ಈಗ ಸಿದ್ದರಾಮಯ್ಯನವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಕೇರಳ ಕರ್ನಾಟಕ ಗಡಿ ಭಾಗದ ಶಾಲೆಗಳಲ್ಲಿ ಮಲಯಾಳಂ ಕಾನೂನು ತರುವ ಮೂಲಕವಾಗಿ ಮಲಯಾಳಂ ಸಿದ್ಧತೆ ಪ್ರಥಮ ಭಾಷೆ ಆಗಿ ತರೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 1ರಿಂದ 10ನೇ ತರಗತಿವರೆಗೆ ಮಲಯಾಳಂ ಕಡ್ಡಾಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕನ್ನಡದ ಮಕ್ಕಳಿಗೆ ಮಲಯಾಳಂ ಹೇರಲು ಕೇರಳ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದಾಗಿ ಕೂಡ ಈಗ ತಿಳಿದು ಬರ್ತಾ ಇರೋದು. ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಕೂಡ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡಲ್ಲ ಅನ್ನೋದಾಗಿ ಹೇಳಿದರು. ಈ ಹಿಂದೆ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿಣರಾಯಿ ವಿಜಯನ್ ಕರ್ನಾಟಕ ಸರ್ಕಾರವನ್ನು ತಿವಿಯುವಂಥ ಪ್ರಯತ್ನ ಮಾಡಿದರು. ಉತ್ತರ ಪ್ರದೇಶದ ಸರ್ಕಾರ ಕರ್ನಾಟಕದಲ್ಲೂ ಇದೆ ಅನ್ನುವುದನ್ನು ಟ್ವೀಟ್ ಮಾಡೋದ್ರ ಮುಖೇನವಾಗಿ ಟೀಕಿಸಿದರು. ಈಗ ಮಲಯಾಳಂ ಭಾಷೆಯನ್ನು ಕರ್ನಾಟಕದ ಗಡಿಭಾಗದ ಕನ್ನಡ ಶಾಲೆಗಳಲ್ಲಿ ಈಗ ತರುವುದಕ್ಕೆ ಮುಂದಾಗಿರುವಂತಹ ಕೇರಳದ ಸರ್ಕಾರ, LDF ಸರ್ಕಾರದ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕ ಜಾಲತಾಣವನ್ನೇ ಬಳಸಿಕೊಂಡು ಈಗ ಪಿಣರಾಯಿ ವಿಜಯನ್ಗೆ ತಿರುಗೇಟು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋದಾಗಿ ಕೂಡ ಈಗ ತಿಳಿದು ಬರ್ತಾ ಇರೋದು. ಗಮನಿಸಬೇಕು, ಈ ರೀತಿಯಾಗಿ ಒಂದು ವಾಗ್ಯುದ್ಧ ಈ ಉಭಯ ರಾಜ್ಯಗಳ ನಡುವೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೇರಳ CM ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಮ್ಯುನಿಸ್ಟ್ ಸರ್ಕಾರ ಯತ್ನ ಮಾಡ್ತಾ ಇದೆ. ಸಂವಿಧಾನ ನೀಡಿರುವಂತಹ ಭಾಷಾ ಹಕ್ಕಿನ ಮೇಲೆ ಇದೊಂದು ಪ್ರಹಾರ ಅನ್ನೋದಾಗಿ ತಮ್ಮ ಅಧಿಕೃತ ಮೈಕ್ರೋ ಬ್ಲಾಗಿಂಗ್ ಖಾತೆ Xನಲ್ಲಿ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳ ಈ ಮಸೂದೆ ಜಾರಿಗೆ ಮುಂದಾದರೆ ವಿರೋಧ ಮಾಡ್ತೀವಿ ಖಂಡಿತವಾಗಿ. ಕಾಸರಗೋಡ ಆಡಳಿತಾತ್ಮಕವಾಗಿ ಕೇರಳದದ್ದಾದರೂ ಕೂಡ ಭಾವನಾತ್ಮಕವಾಗಿ ಕರ್ನಾಟಕ ರಾಜ್ಯದದು. ನಮ್ಮವರು ಕೂಡ ಆ ಭಾಗದಲ್ಲಿ ಇದ್ದಾರೆ, ನಮ್ಮ ಮಕ್ಕಳು ಕೂಡ ಅಲ್ಲಿನ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಮಲಯಾಳಂನ ಹೇರುವಂಥ ಪ್ರಯತ್ನ ಎಲ್ಲಾದರೂ ಮಾಡಿದರೆ, ಭಾಷೆಯನ್ನು ಹೇರುವಂತಹ ಪ್ರಯತ್ನವನ್ನು ಕೇರಳ ಸರ್ಕಾರ ಎಲ್ಲಾದರೂ ಮಾಡಿದ್ದು ಹೌದಾದರೆ ಖಂಡಿತವಾಗಿ ನಾವು ಅದನ್ನು ಖಂಡಿಸ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಈ ಭಾಷೆಯನ್ನು ಹತ್ತಿಕ್ಕುವಂತಹ ಈ ಕಲಿಯುವ ಭಾಷೆ ಯಾವುದೇ ಕಾರಣಕ್ಕೂ ಕೂಡ ನೀವು ಹೇರೋದಕ್ಕೆ ಸಾಧ್ಯ ಇಲ್ಲ. ಮಗು ಯಾವ ಭಾಷೆಯಲ್ಲಿ ಓದೋದಕ್ಕೆ ವ್ಯಾಸಂಗ ಮಾಡೋದಕ್ಕೆ ಮುಂದಾಗುತ್ತೆ, ಆ ಭಾಷೆಯಲ್ಲಿಯೇ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗಿರುವಂಥ ಹೊಣೆಗಾರಿಕೆ ಸರ್ಕಾರದಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಕೇರಳದ ಸರ್ಕಾರ ಮಲಯಾಳಂ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡಲೇಬೇಕು ಅನ್ನುವಂತಹ ಕಡ್ಡಾಯವಾದಂತಹ ಬಗ್ಗೆ ನಾವು ಅದನ್ನು ವಿರೋಧಿಸ್ತೀವಿ ಅನ್ನೋದಾಗಿ ಈಗ ಸಿದ್ದರಾಮಯ್ಯನವರು ತಮ್ಮ ಟ್ವೀಟ್ ಮೂಲಕವಾಗಿ ಹೇಳಿರೋದನ್ನು ನಾವು ಗಮನಿಸ್ತಿದ್ದೀವಿ. ಸೊ ಈಗ ಇಲ್ಲಿ ಈ ರೀತಿಯಾದಂತಹ ಒಂದು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಕೇರಳದ ಆಜ್ಞೆಯಂತೆ ಕರ್ನಾಟಕ ರಾಜ್ಯದ ಆಡಳಿತವನ್ನು ಮಾಡಲಾಗ್ತಾ ಇದೆ. ಅಲ್ಲಿನ CM ಹೇಳಿದಂತಹ ತಕ್ಷಣ ಇವರು ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಸಂಸದ ಬೊಮ್ಮಾಯಿ ಕಿಡಿ ಕೂಡ ಮಾಡಿರೋದು. ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅನ್ನೋದಾಗಿ ಸಂಸದ ಬೊಮ್ಮಾಯಿ ಈಗ ಹೇಳಿಕೆಯನ್ನು ನೀಡಿರೋದು. ಈಗಲೂ ಕೂಡ ನಾವು ಕೋರ್ಟ್ನಲ್ಲಿ ಹೋರಾಟ ಮಾಡ್ತಿದ್ದೀವಿ, ಕನ್ನಡ ಮಕ್ಕಳ ರಕ್ಷಣೆ ಮಾಡುವಂತಹ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋದಾಗಿ ಬೊಮ್ಮಾಯಿ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಸಂಬಂಧಪಟ್ಟ ಹಾಗೆ ಈಗ ವ್ಯಾಪಕವಾದಂತಹ ಚರ್ಚೆ ಮುನ್ನೆಲೆಗೆ ಬರ್ತಾ ಇರೋದು ಗಮನಿಸ್ತಾ ಇದ್ದೀವಿ ನಾವು. ಈಗ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರವನ್ನು ತಿವಿಯುವಂತಹ ಕೆಲಸವನ್ನು ಮಾಡಿರೋದು. ಪಿಣರಾಯಿ ವಿಜಯನ್ ಅವರು ಕೋಗಿಲು ಲೇಔಟ್ನಲ್ಲಿ ಬಗ್ಗೆ ಏನು ಧ್ವಂಸ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಎಚ್ಚರವನ್ನು ವಹಿಸಿಕೊಂಡು ಎಷ್ಟು ಬೇಗ ಅವರಿಗೆ ವಸತಿಯನ್ನು ಕಲ್ಪಿಸಿಕೊಡುವುದಕ್ಕೆ ಪ್ರಯತ್ನ ಮಾಡ್ತೋ, ಈಗ ಮಲಯಾಳಂ ಭಾಷೆಯನ್ನು ಹೇರುವಂತಹ ಸಂದರ್ಭದಲ್ಲಿ ಕಾಸರಗೋಡು ಭಾಗದ ಶಾಲೆಗಳಿಗೆ ಈ ವಿದ್ಯಾರ್ಥಿಗಳ ತಲೆ ಮೇಲೆ ಮಲಯಾಳ ಭಾಷೆಯನ್ನು ಅವರ ಶಿಕ್ಷಣದ ಬದುಕಿನ ಮೇಲೆ
ಮಲಯಾಳಂನ ಹೇರುವಂತಹ ಪ್ರಯತ್ನವನ್ನು ಕೇರಳ ಸರ್ಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ನಿಂದೆ ಮಾಡ್ತಾ ಇರುವುದರ ಬಗ್ಗೆ ಸಂಸದರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಟೀಕೆ ಮಾಡಿದ್ದಾರೆ. ಈಗ ನೋಡಿ, ಕಂಟ್ರೋಲ್ ಮಾಡಿದೆ ಕೇರಳ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕೇರಳ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನು ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆಯಾಗಿ ಬರ್ತದೆ. ಅಲ್ಲಿ ಮುಖ್ಯಮಂತ್ರಿ ಹೇಳಿದಂತ ಹೇಳಿ ಇಲ್ಲಿ ಇವರು ಸರ್ಕಸ್ ಮಾಡಕ್ಕೆ ಹೋಗುವಂಥದ್ದು. ಎಷ್ಟು ಕಡೆ ಇವತ್ತು ಹೊಡೆದಲ್ಲ, ಎಷ್ಟು ಕಡೆ ಅಕ್ರಮ ಅಂತೇಳಿ ಎಲ್ಲರಿಗೂ ಪರಿಹಾರ ಕೊಡ್ತಾರೆ. ಎಷ್ಟು ಬಹಿರಂಗವಾಗಿ ಪಕ್ಷಪಾತವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ದಾಷ್ಟೇ ಎಷ್ಟಿರ್ಬೋದು. ಅಲ್ಲಿ ವೇಣುಗೋಪಾಲನ ಮೂಗಿಗೆ ನೆಗಡಿ ಆದರೆ ಇವರು ಸೀನಕ್ಕೆ ಶುರು ಮಾಡ್ತಾರೆ. ಸರ್ HMT ವೇಣುಗೋಪಾಲನ ಮೂಗಿಗೆ ನೆಗಡಿ ಆದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ಕೆ ಶುರು ಮಾಡ್ತದೆ. ಇನ್ನು ಈ ಸಂಬಂಧಿಸಿದ ಹಾಗೆ ಮಾತನಾಡುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ. ಈಗ ಕೇರಳ ಸರ್ಕಾರ ಕಾಸರಗೋಡು ಭಾಗದಲ್ಲಿರುವಂತಹ ಶಾಲೆಯಲ್ಲಿ ಮಲಯಾಳಂನ ಪ್ರಥಮ ಭಾಷೆಯನ್ನಾಗಿ ಹೇರುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈಗ ಮುಖ್ಯಮಂತ್ರಿಗಳು ಅದಕ್ಕೊಂದು ರಿಯಾಕ್ಟ್ ಮಾಡಿದ್ದಾರೆ. ಸೊ ಒಂದು ವೇಳೆ ಕಡಾಖಂಡಿತವಾಗಿ ಮಲಯಾಳಂ ಭಾಷೆಯನ್ನು ಅಲ್ಲಿನ ವಿದ್ಯಾರ್ಥಿಗಳು ಕಲಿಲೇಬೇಕು ಅನ್ನುವಂಥದ್ದನ್ನು ಕಟ್ಟುನಿಟ್ಟಾದಂತಹ ಕ್ರಮವನ್ನು ಕೇರಳ ಸರ್ಕಾರ ತರುವುದಕ್ಕೆ ಪ್ರಯತ್ನ ಮಾಡ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಡೆ ಹೇಗಿರುತ್ತೆ ಅನ್ನೋದಾಗಿ. ನಮಸ್ಕಾರ. ಮೊದಲನೇದಾಗಿ ಕೇರಳ ಸರ್ಕಾರ ಮಲಯಾಳಿ ಭಾಷೆಯ ವಿಧೇಯಕವನ್ನ ಜಾರಿಗೆ ತಂದಿದೆ. ಇದು ನೋಡಕ್ ಹೋದ್ರೆ ಕೇರಳ ಮುಖ್ಯಮಂತ್ರಿ ಮಲಯಾಳಿ ಭಾಷೆಯನ್ನ ಉಳಿಸ್ಕೊಳ್ಳಿಕ್ಕೆ ಅವರು ಒಂದು ವಿಧೇಯಕವನ್ನ ತಂದಿದ್ದಾರೆ. ಆ ವಿಧೇಯಕದಲ್ಲಿ ಏನಿದೆ ಅಂದ್ರೆ ಸೆಕ್ಷನ್ 567 ಇದರಲ್ಲಿ ಕಾಸರಗೋಡಲ್ಲಿ ಕನ್ನಡದಲ್ಲಿ SLC ತನಕ ಓದ್ಲಿಕ್ಕೆ ಬರೀಲಿಕ್ಕೆ ಅವಕಾಶ ಇದೆ. ಆಮೇಲೆ ಎಲ್ಲಾ ಜಾಹೀರಾತು ಬೋರ್ಡ್ಗಳಲ್ಲಿ ಕನ್ನಡವನ್ನ ಉಪಯೋಗಿಸ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೂ ಸಹ ಕಾಸರಗೋಡು ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕಾಗಿದೆ. ಎಲ್ಲಾ ಸಂಬಂಧಗಳನ್ನ ಕಾಸರಗೋಡಿನಲ್ಲಿರುವಂತವ್ರು ಕನ್ನಡಿಗರಾಗಿ ಇವತ್ತು ಬದುಕ್ತಾ ಇದ್ದಾರೆ. 100 ವರ್ಷದ ಕಿಂಜಣ್ಣರಯ್ಯವರು 99 ವರ್ಷದ ತನಕ ಬೆಂಕಿ ಬಿದ್ದಿದೆ ಮನೆಗೆ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡೋಡಿ ಬನ್ನಿ ಅನ್ನೋಂಥದ್ದು ಕರೆಯನ್ನ ಕೊಟ್ಟಿದ್ರು. ಆದ್ರೂ ಸಹ ನಮ್ಮ ಸರ್ಕಾರ ಇಲ್ಲಿಯ ತನಕ ಕಾಸರಗೋಡಲ್ಲಿ ಯಾವ ಸಚಿವರಾಗ್ಲಿ, ಯಾವ ಸರ್ಕಾರ ಆಗ್ಲಿ, ಯಾವ ಅಧಿಕಾರಿಗಳು ಹೋಗಿ ಅವರಲ್ಲಿರುವಂತ ಕಷ್ಟಗಳೇನೋ, ತೊಂದರೆಗಳೇನೋ, ಮಲಯಾಳಿ ಪ್ರಭಾವ ನಮ್ಮ ಮೇಲೆ ಹೇಗ್ ಬೀರ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂತ ಇಲ್ಲಿ ತನಕ ಹೋಗಿಲ್ಲ. ಹೋರಾಟಗಾರರು ಸಹ ಬೆಳಗಾವಿಯಲ್ಲಿ ಏನೋ ತೊಂದರೆ ಹೋಗ್ತಾರೆ ಬಿಟ್ರೆ ಕಾಸರಗೋಡು ಬಗ್ಗೆ ಇಲ್ಲಿ ತನಕ ನಾವು ಯಾರು ಚಿಂತನೆ ಮಾಡಿಲ್ಲ. ಸರ್ಕಾರ ಸುಪ್ರೀಂ ಕೋರ್ಟ್ ಆಗ್ಲಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿಲ್ಲ. ಅಲ್ಲೆಲ್ಲ ಬಹುಸಂಖ್ಯಾತರು 99 ಭಾಗ ಕನ್ನಡ ಮಾತಾಡೋರು ಇದ್ದಾರೆ. ಅವ್ರನ್ನ ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂಥದ್ದು ಇವತ್ತಿನ ತನಕ ನಿರ್ಧಾರ ನಮ್ಮ ಸರ್ಕಾರ ತಗೊಂಡಿಲ್ಲ. ಇದು ಎಲ್ಲವೂ ನಮ್ಗೆ ತುಂಬಾ ನೋವುಂಟು ಮಾಡುತ್ತೆ. ಇನ್ನೊಂದ್ ಕಡೆ ಮಲಯಾಳಿ ಪ್ರಭಾವ ಹೇಗಿದೆ, ಮಲಯಾಳಿ ಅಧಿಕಾರಿಗಳ ದೌರ್ಜನ್ಯ ಹೇಗಿದೆ ಅಂದ್ರೆ ಕಾಸರಗೋಡು ಸಿನಿಮಾದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಲ್ಲಿ ನಾವು ನೋಡಿದೀವಿ. ಎಕ್ಸಾಕ್ಟ್ಲಿ. ಮತ್ತೆ ಮಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಹಿಂದೆ ಎಲ್ಲ ಮಲಯಾಳಿಗಳಲ್ಲೇ ಸೆಂಟ್ರಲ್ ಗವರ್ಮೆಂಟ್ ರೈಲ್ವೆ ಟಿಕೆಟ್ ಗಳಲ್ಲೂ ಸಹ ಮಲಯಾಳಿ ಪ್ರಿಂಟ್ ಆಗ್ತಿತ್ತು. ಇದನ್ನೆಲ್ಲ ಹೋರಾಟ ಮಾಡಿ ಅದನ್ನೆಲ್ಲ ಕಿತ್ತೆಸೆದಿರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ನಾವು ಸಹ ಕಾಸರಗೋಡು ಚಲೋ ಅನ್ನುವಂತ ಬೃಹತ್ ಪ್ರತಿಭಟನೆಯನ್ನ 2 ಸಾರಿ ಹಾಕೊಂಡಿದೀವಿ. ಆದ್ರೆ ಸರ್ಕಾರ ಇವತ್ತು ನಮ್ಮ ಸರ್ಕಾರನು 2026ನೇ ವಿಧೇಯಕವನ್ನ ಜಾರಿಗೆ ತರೋದ್ರ ಮುಖಾಂತರ ಕರ್ನಾಟಕದಲ್ಲಿ ಕನ್ನಡವೇ ಸರ್ವೋಭೌಮ ಅನ್ನುವಂತ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಸರ್ಕಾರ ಮೊನ್ನೆ ಕೋಗಿಲಲ್ಲಿ ನಡೆದಕ್ಕೆ ಪಿನರಾಯಿ ವಿಜಯಣ್ಣ ಅಲ್ಲಿ ಟ್ವೀಟ್ ಮಾಡಿದಕ್ಕೆ ಇಲ್ಲೊಂದು ಟ್ವೀಟ್ ಸಿದ್ದರಾಮಯ್ಯನವ್ರು ಮಾಡಿ ಸುಮ್ಮನೆ ಕೈಕಟ್ಟಿ ಕೂತ್ರ ಆಗಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಕನ್ನಡ ರಾಮಯ್ಯ ಅನ್ನುವಂತ ತಗೊಂಡಿದ್ದಾರೆ. ಆದ್ರೂ ಸಹ ಇವತ್ತು ಬೆಂಗಳೂರು ನಗರದಲ್ಲಿ ಆ ವಿಧೇಯಕನ ತಂದಿಲ್ಲ ಅಂದ್ರೆ ಬೆಂಗಳೂರು ನಗರದಲ್ಲಿ ಮೊನ್ನೆ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಕನ್ನಡ ಮಾತಾಡೋಂಗಿಲ್ಲ ಅನ್ನುವಂಥದ್ದು ಎಚ್ಚರಿಕೆ ಕೊಟ್ಟಿರುವಂತ ನಾವು ನೋಡ್ತಾ ಇದೀವಿ. ಅದೇ ರೀತಿ
ಸರ್ಕಾರಿ ಶಾಲೆ ಇದು ಇಲ್ಲಿ ಬೆಂಗಳೂರಲ್ಲಿ ಅನೇಕ CBSE ಇರ್ಬೋದು ICSE ಸ್ಕೂಲ್ಗಳಲ್ಲಿ ಕನ್ನಡವನ್ನ ಒಂದು ಭಾಷೆಯಾಗಿ ಕಲಿಸುವಂತ ಇವತ್ತು ಸಹ ಮರ್ತಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಅನೇಕ ಕಡೆ ನಮ್ಮ ರೈತರು ಜಮೀನ್ ಕೊಟ್ಟಿದ್ದಾರೆ, ಭೂಮಿ ಕೊಟ್ಟಿದ್ದಾರೆ, ನೀರ್ ಕೊಟ್ಟಿದ್ದಾರೆ, ITBTಗಳು ಬಂದಿವೆ. ಈ ಮಕ್ಕಳದ ಕೆಲಸ ಕೊಡ್ಲಿಕ್ಕೆ ಸರಿಯಾಗಿ ಕೆಲಸವನ್ನ ಇವ್ರು ಮಾಡಿಲ್ಲ. ಇದೆಲ್ಲವೂ ಸಹ ಸರ್ಕಾರದ ವೈಫಲ್ಯ ಆಗತ್ತೆ. ಇನ್ನೊಂದ್ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಯಲ್ಲಿ ಭಾಷಣ ಮಾಡುವುದ್ರ ಮುಖಾಂತರ ನಮ್ಮ ಬೆಳಗಾವಿ ಭಾಗ ಮಹಾರಾಷ್ಟ್ರಕ್ಕೆ ಸೇರಿದ್ರೆ ನಾನೇ ಮೊದಲೇ ಖುಷಿ ಪಡುವಂತದ್ದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇಂಥವ್ರನ್ನೆಲ್ಲ ಬಂದೋಬಸ್ತ್ ಮಾಡುವುದ್ರ ಮುಖಾಂತರ 2026ನೇ ವಿಧೇಯಕವನ್ನ ಜಾರಿಗೆ ತರುವುದ್ರ ಮುಖಾಂತರ ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸುವಂತ, ಕನ್ನಡಿಗರನ್ನ ಉಳಿಸುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇನ್ನೊಂದ್ ಕಡೆ ನಾವು ಹೇಳ್ತೀವಿ, ಕೇರಳದಲ್ಲಿರುವುದು ಮಲಯಾಳಿ ಭಾಷೆಯು, ಆಂಧ್ರದಲ್ಲಿರುವುದು ತೆಲುಗು ಭಾಷೆಯು, ಕರ್ನಾಟಕದಲ್ಲಿ ಯಾಕೋ ಈ ತರವೋ ಅಂತ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಕನ್ನಡಿಗರನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದ್ರ ಮುಖಾಂತರ ಬೇರೆಯವರಿಗೆ ಮಣೆ ಹಾಕೋದನ್ನ ಬಿಟ್ಟು ಕಾಸರಗೋಡಲ್ಲಿರುವಂತಹ ಕನ್ನಡಿಗರ ಬಗ್ಗೆ ಮಹಾಜನ್ ವರದಿ ಅಂತಿಮ ಅನ್ನುವಂಥದ್ನ ಗಡುವನ್ನ ಮಾನ್ಯ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆಯನ್ನು ಹೂಡುದ್ರ ಮುಖಾಂತರ ಅವ್ರ ಪರವಾಗಿ ಕಾಸರಗೋಡಲ್ಲಿರುವ ಕನ್ನಡಿಗರ ಪರವಾಗಿ ಇರಬೇಕು ಅನ್ನುವಂಥ ಒತ್ತಾಯವನ್ನ ಮಾಡುವುದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಕಾಸರಗೋಡು ಚಲೋ, ಕನ್ನಡಿಗರನ್ನ ಉಳಿಸಿ ಕಾಸರಗೋಡಲ್ಲಿ ಅನ್ನುವಂಥ ಬೃಹತ್ ಹೋರಾಟವನ್ನ ಹಾಕೊಂತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಈ ಭಾಷಾವಾರು, ಪ್ರಾಂತ್ಯವಾರು ವಿಭಜನೆಯ ಪಾಪವನ್ನ ಇನ್ನೆಷ್ಟು ಹೊತ್ಕೊಳ್ಬೇಕು ಅಂತ ಸರ್ಕಾರಗಳು? ಖಂಡಿತವಾಗ್ಲೂ ಸರ್ಕಾರಗಳಿಗೆ ಏನಿಲ್ಲ, ಅವ್ರು ಬಂದವ ಅಧಿಕಾರ ಚಲಾಯಿಸ್ತಾರೆ. ಅಲ್ಲಿ ಚುನಾವಣೆ ಬಂದಿದೆ, ಮೊನ್ನೆ ಬಂದು ಕೋಗಿಲೆ ಕ್ರಾಸ್ ಹತ್ರ ನಮ್ಮ ಸರ್ಕಾರ ಹೊಡೆದಾಕಿರೋದನ್ನ ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾ ಇದಾರೆ, ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತಾರೆ ಅಂತೇಳಿ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ನ್ಯೂಸ್ ಆಗಿದೆ. ಇವತ್ತು ಚುನಾವಣೆ ನಡೀತಾ ಇದೆ, ಅಲ್ಲಿ ಕನ್ನಡಿಗರು ಓಟ್ ಬೇಕಂತೇಳಿ ಸಿದ್ದರಾಮಯ್ಯ ಇನ್ನೊಂದು ಟ್ವೀಟ್, ಪಿಣರಾಯಿ ವಿಜಯನ್ ಮೇಲೆ ಇನ್ನೊಂದು ಟ್ವೀಟ್ ಹಾಕಿದ್ದಾರೆ, ಹೌದು ನಾವು ಕೇಳಿಲ್ಲ ಅಂತ. ಇದು ಸರ್ಕಾರಗಳ ಓಟಿನ ಮತ್ತು ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೆ. ನಿಜವಾಗಲೂ ಕನ್ನಡಿಗರನ್ನ ಉಳಿಸ್ಕೊಳ್ಳುವಂತದ್ದು ಮಾಡಬೇಕಾದ್ರೆ ಈ ಕೂಡಲೇ ಮುಖ್ಯಮಂತ್ರಿಗಳು ಕನ್ನಡ ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಮತ್ತೆ ಸಚಿವ ಸಂಪುಟವನ್ನ ಅಲ್ಲಿ ಕಳಿಸ್ಬೇಕು ಕಾಸರಗೋಡಿಗೆ. ಆಮೇಲೆ ಕನ್ನಡದ ಬಗ್ಗೆ ಇವ್ರ ಪ್ರೇಮ ಗೊತ್ತಾಗುತ್ತೆ. ಇವರು ಸಚಿವ ಸಂಪುಟದಲ್ಲಿ ಇರುವವರೇ ಸರಿಯಾಗಿ ಕನ್ನಡದ ಗೌರವ ಕೊಟ್ಟಿಲ್ಲ ಅಂದ್ರೆ ಕನ್ನಡದ ಬಗ್ಗೆ ಟ್ವೀಟ್ ಮಾಡಿದ ತಕ್ಷಣ ಕನ್ನಡಿಗರ ಭಾವನೆಗಳನ್ನ ನಾವು ಮಾಡುವಂತದ್ದಲ್ಲ. ಅಲ್ಲಿ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕು, ಮುಖ್ಯಮಂತ್ರಿಗಳು ಮಾಡ್ಬೇಕು ಅನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ಇಷ್ಟೊತ್ತು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು. ಕಾಸರಗೋಡು ಉಳಿಸಿ, ಕನ್ನಡವನ್ನು ಉಳಿಸಿ ಒಂದು ಜಾಥವನ್ನು ಮಾಡೋದಕ್ಕೆ ಮುಂದಾಗ್ತೀವಿ. ಒಂದು ವೇಳೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ನಾವು ಅದಕ್ಕೆ ಮುಂದಾಗ್ತೀವಿ ಅನ್ನೋದಾಗಿ ಪ್ರವೀಣ್ ಶೆಟ್ಟಿ ಮಾತನಾಡ್ತಾ ಇದ್ರು ನಮ್ಮ ಜೊತೆಗೆ. ಸೊ ಕೇರಳ ಸರ್ಕಾರ ಈಗ ಮಲಯಾಳಂ ಭಾಷೆಯನ್ನು ಕಾಸರಗೋಡು ಭಾಗದಲ್ಲಿರುವಂತಹ ಶಾಲೆಗಳಲ್ಲಿ ಹೇರುವುದಕ್ಕೆ ಪ್ರಯತ್ನ ಮಾಡ್ತಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಈಗ ಪ್ರವೀಣ್ ಶೆಟ್ಟಿಯವರು ಕೂಡ ಮಾತನಾಡ್ತಾ ಇದ್ರು. ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಬಸವರಾಜ ಬೊಮ್ಮಾಯಿ ಈಗ ಸರ್ಕಾರವನ್ನು ತಿವಿಯುವಂಥ ಪ್ರಯತ್ನ ಮಾಡಿದರು. ಮಾತ್ರ ಅಲ್ಲದೆ ಈಗಾಗಲೇ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದಿಂದ ಶಾಸಕರು, ಸಂಸದರು ಎಲ್ಲರೂ ಕೂಡ ಬಂದರು. ಬಟ್ ಈ ವಿಷಯಕ್ಕೂ ಕೂಡ ಕರ್ನಾಟಕದಿಂದ ಶಾಸಕರು, ಸಚಿವರು ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಸೊ ಇಲ್ಲಿ ಈಗ ಬಹಳ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಖಂಡಿಸುವಂತಹ ಕೆಲಸ ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರುವಂಥದ್ದು ಮುಖ್ಯವಾಗಿ ಕಾಣಿಸ್ತಾ ಇದೆ. ಸಂಬಂಧಪಟ್ಟಕ್ಕೆ ಹೆಚ್ಚಿಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಾಹಿತಿಗಳಾಗಿರುವಂತಹ ರಾಜಶೇಖರ್ ಮಠಪತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ, ಕೇರಳದ ಸರ್ಕಾರ ಈಗ ಕಾಸರಗೋಡು ಭಾಗದಲ್ಲಿರುವಂತಹ ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆಯನ್ನಾಗಿ ಮಾಡೋದಕ್ಕೆ ಮುಂದಾಗಿದೆ. ಇದನ್ನ ಯಾವ ರೀತಿಯಲ್ಲಿ ನೀವು ಖಂಡಿಸ್ತೀರಿ ಒಬ್ಬ ಸಾಹಿತಿಯಾಗಿ ಅಂತ? ಒಂದು, ಕರ್ನಾಟಕದ ಯಾವುದೇ ಗಡಿ ಭಾಗದಲ್ಲಿ ಇದು ಕೇಳಿಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆನೆ. ನಾನು ಮೂಲತಃ ಮಹಾರಾಷ್ಟ್ರದ ಗಡಿಯಿಂದ ಬಂದವನು, ಮುಂಬೈ ಕರ್ನಾಟಕ. ಸೊ ಮುಂಬೈ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಕೇರಳ ಕರ್ನಾಟಕ ಇರ್ಬೋದು. ಇಲ್ಲಿ ಆಗಿರೋ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ, ಮೊದಲು ನಮ್ಮ ರಾಜಕೀಯ ನಿಲುವುಗಳು ಸ್ಪಷ್ಟವಾಗಿ
ಉಳಿದೆ. ನಮ್ಮ ಜಿಯೋಗ್ರಾಫಿಕಲ್ ನಿಲುವುಗಳು ಸ್ಪಷ್ಟವಾಗದೇ ಇರೋದು, ಇವು ಇಂಥದ ಸಮಸ್ಯೆಗಳಿಗೆ ಸಾಮಾನ್ಯವಾಗಿ ಹುಟ್ಟಾಕ್ತವೆ. ಈಗ ಕರ್ನಾಟಕದ ಮಾತೃಭಾಷೆಯ ಪ್ರಶ್ನೆ ಬಂದಾಗ ಎಲ್ಲರಿಗೂ ಅವರವರ ಮಾತೃಭಾಷೆಗಳ ಬಗ್ಗೆ ಅಭಿಮಾನ ಇರೋದು, ಅದನ್ನು ವಿಸ್ತರಿಸಬೇಕು ಅನ್ನೋದು, ಅದನ್ನು ವಿಸ್ತರಿಸಿದಾಗ ಸಂಭ್ರಮಿಸುವುದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಅಲ್ವಾ? ಬಟ್ ಈಗ ಒಬ್ಬ ಕನ್ನಡ ವಿದ್ಯಾರ್ಥಿ ನಾನು ಕನ್ನಡದಲ್ಲೇ ಕಲಿಬೇಕು, ಕನ್ನಡದಲ್ಲೇ ವ್ಯಾಸಂಗ ಮಾಡಬೇಕು ಅಂತ ಹೇಳುವಂತಹ ವಿದ್ಯಾರ್ಥಿಯ ಮೇಲೆ ಈ ರೀತಿಯಾಗಿ ಮಲಯಾಳಮ್ಮೋ ಅಥವಾ ಮರಾಠಿಯನ್ನೋ ಹಿಂದಿಯನ್ನೋ ಹೇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ. ಅದನ್ನ ಸಾರಾಸಗಟಾಗಿ ಎಲ್ಲರೂ ಕೂಡ ನಿರಾಕರಿಸಬೇಕಾಗಿರ್ತಕ್ಕಂಥ ಅಥವಾ ಪ್ರತಿರೋಧಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರಣೆ. ಭಾಷೆ ಅಂತಕ್ಕಂಥದ್ದು ನನ್ನ ಅವಶ್ಯಕತೆಯ ವಿನಃ ಅದು ಬರೀ ಒಂದು ರಾಜಕೀಯ ಪಾಲಿಸಿ ಅಲ್ಲ, ಅದು ಹೇರಿಕೆ ಅಲ್ಲ. ಭಾಷೆ ಏನು? ಭಾಷೆ ಅದು ನನ್ನ ಅನ್ನ, ನನ್ನ ಸಂವೇದನೆ, ನನ್ನ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಅಭಿವ್ಯಕ್ತಿ. ಅದು ಭಾಷೆ ಇಸ್ ನಾಟ್ ಮರಾಠಿ, ಭಾಷೆ ಇಸ್ ನಾಟ್ ಮಲಯಾಳಿ, ಭಾಷೆ ಇಸ್ ನಾಟ್ ಜಸ್ಟ್ ಕನ್ನಡ, ಬಟ್ ಬಿಯಾಂಡ್ ದಟ್ ಅದರ ಆಚೆಗೂ ಕೂಡ ಭಾಷೆ ನಮ್ಮ ಬದುಕಿನಲ್ಲಿ ವಿಸ್ತರಿಸಿಕೊಂಡಿರ್ತಕ್ಕಂಥ ರೀತಿ ಭಿನ್ನವಾಗಿರ್ತದೆ. ಸೊ ಒಂದು ಅಸ್ಮಿತೆ ಒಬ್ಬ ವ್ಯಕ್ತಿ ಯಾವುದ್ರ ಮೂಲಕ ಕಂಡುಕೊಳ್ತಾನೆ? ಭಾಷೆಯ ಮೂಲಕನೇ ಕಂಡುಕೊಳ್ತಾನೆ. ಸೊ ಹಾಗಾಗಿ ಅವನ ಮೇಲೆ ಯಾವುದೇ ಭಾಷೆ, ನಾನು ಇದು ಅಂತಾನೆ ಹೇಳ್ತಾ ಇಲ್ಲ, ಯಾವುದೇ ಭಾಷೆಯ ಹೇರಿಕೆ ಇದೆಯಲ್ಲ ಅದು ಎಲ್ಲ ಕಾಲಕ್ಕೂ ಖಂಡನೀಯವಾಗಿರ್ತಕ್ಕಂಥ ಸಂಗತಿ. ಈಗ ಮಲಯಾಳಂ ಕಾಸರಗೋಡು ಶಾಲೆಯ ಭಾಗಗಳಲ್ಲಿ ನಾವು ಗಮನಿಸಿದ್ದೀವಿ, ಈ ಎಲ್ಲ ವಿಷಯಗಳನ್ನು ಕೂಡ ಅಲ್ಲಿನ ಟೀಚರ್ಸ್ ಏನು ಮಾಡ್ತಾರೆ ಅಂತಂದರೆ ಮಲಯಾಳಂ ಭಾಷೆಯಲ್ಲಿಯೇ ಪಾಠವನ್ನು ಮಾಡುವಂಥದ್ದನ್ನು ನಾವು ಗಮನಿಸಿದ್ದೀವಿ ಅಂತ. ಈ ಕರ್ನಾಟಕದಲ್ಲಿ ಒಂದು ಸಿನಿಮಾ ಬಂತು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತ. ಅದರಲ್ಲಿ ಬಹಳ ಪ್ರಮುಖವಾಗಿ ಅದೇ ವಿಷಯದ ಆಧಾರದ ಮೇಲೆ ಆ ಸಿನಿಮಾವನ್ನು ತೆಗಿತಾರೆ ಅಂತ. ಸೊ ಅಲ್ಲಿ ಇವತ್ತಿಗೂ ಕೂಡ ಆ ಸಮಸ್ಯೆ ಜ್ವಲಂತವಾಗಿಯೇ ಉಳಿದಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಈ ಸಮಸ್ಯೆ ಉಳಿಲಿಕ್ಕೆ ಕಾರಣ ಏನು ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ, ಬಹುಪಾಲು ಕನ್ನಡಿಗರಿಗೆ ಗೊತ್ತಿರ್ತಕ್ಕಂಥ ಸಂಗತಿ. ಕಾಸರಗೋಡಿನ ಪ್ರಶ್ನೆ ಇರ್ಬೋದು, ಬೆಳಗಾವಿ ಪ್ರಶ್ನೆ ಇರ್ಬೋದು, ಸೊಲ್ಲಾಪುರದ ಪ್ರಶ್ನೆ ಇರ್ಬೋದು, ಇವು ಪ್ರಶ್ನೆ ಒಂದೇ, ಸ್ಟೇಟ್ಗಳು ಬೇರೆ ಬೇರೆ ಅಷ್ಟೇ. ಸೊ ಒಂದು ಕಾಲಕ್ಕೆ ನಾವು ಜಿಯೋಗ್ರಫಿಕಲ್ ಒಂದು ನಿಲುವು, ಯಾವ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಬೇಕಾಗಿತ್ತೋ ತೆಗೆದುಕೊಳ್ಳದೇ ಇರುವ ಕಾರಣಕ್ಕಾಗಿ ನಾವು ಇವತ್ತು ಈ ಪ್ರಶ್ನೆ ಎದುರಿಸ್ತಾ ಇದ್ದೇವೆ. ಆದ್ರೆ ಯಾವುದೇ ಪ್ರದೇಶದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವನ ಭಾಷೆಯ ಹಕ್ಕನ್ನ, ಆಯ್ಕೆ ಹಕ್ಕನ್ನ ಅವನಿಗೆ ಬಿಟ್ಕೊಡ್ಬೇಕಾಗಿರ್ತಕ್ಕಂಥದ್ದು ಒಂದು ಪ್ರಾಥಮಿಕ ತಿಳುವಳಿಕೆ. ಸೊ ಅಲ್ಲಿ ಸರ್ಕಾರ ಮತ್ತು ಅದರ ಪಾಲಿಸಿಗಿಂತಲೂ ಮುಖ್ಯವಾದದ್ದು ಏನು? ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವಿದ್ಯಾರ್ಥಿಯ ಹಿತಾಸಕ್ತಿ. ಅದನ್ನ ನಾವು ಆ ಸಂವೇದನೆಯನ್ನ ತಿಳ್ಕೊಂಡು ಬಿಟ್ಟರೆ ಸಾಕು, ಈ ತರದ ಸಮಸ್ಯೆಗಳು ಬಹುತೇಕ ಉದ್ಭವ ಆಗೋದಿಲ್ಲ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಥ್ಯಾಂಕ್ ಯು. ಧನ್ಯವಾದಗಳು. ರಾಜಶೇಖರ್ ಮಠಪತಿ ಅವರು, ಸಾಹಿತಿಗಳು, ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು. ಒಂದು ಜಿಯೋಗ್ರಾಫಿಕಲ್ ಒಂದು ಗಡಿ ಏನಿದೆಯಲ್ಲ ಅದನ್ನೇ ಇನ್ನೂ ಸ್ಪಷ್ಟವಾಗಿ ಆಗದೇ ಇರೋದಕ್ಕೆ ಇದೆಲ್ಲ ಕೂಡ ಸಮಸ್ಯೆ ಆಗ್ತಾ ಇತ್ತು ಅನ್ನೋದಾಗಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.